ಸೋಮವಾರ ಇದು ಕಾಂಪಿಟೇಷನ್ ನಡೀತು JFC ಕಾಲೇಜ್ ಯೂನಿವರ್ಸಿಟಿಯಲ್ಲಿ 90 kg 90+ kgಯಲ್ಲಿ ಗೋಲ್ಡ್ ಮೆಡಲ್ ಆಯಿತು. ಗೋಲ್ಡ್ ಮೆಡಲ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಅಲ್ಲಿ ಫಸ್ಟ್ ಬಂತು. ಈಗ ನೆಕ್ಸ್ಟ್ ನ್ಯಾಷನಲ್ ಸೆಲೆಕ್ಟ್ ಆಗಿದೆ ಮಂಗಳೂರಿಗೆ ರೆಡಿ ಆಗ್ಬೇಕು. ಈಗ ಸ್ವಲ್ಪ ಫೈನಾನ್ಷಿಯಲ್ ಭಾಳ ಟೈಟ್ ಇದೆ. ಅದರಲ್ಲೂ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂತ, ನಮ್ದು ಅಂಗಡಿ ಇದು, ಓನ್ ಅಂಗಡಿ ಇದೆ, ಅದಾಗ ಕೆಲಸ ಮಾಡ್ಕೊಂತ ಮನೆ ಸ್ವಲ್ಪ ಅದು ಫೈನಾನ್ಷಿಯಲ್ ಟೈಟ್ ಇದ್ದು, ಅದು ಸಪೋರ್ಟ್ ಮಾಡಿದರೆ ಸ್ವಲ್ಪ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಬೇಕಂತ ಸ್ವಲ್ಪ ಹೇಳ್ತಿದ್ದೀನಿ. ನ್ಯಾಷನಲಿ ಎಲ್ಲ ಹೋಗಿ ಭಾಳ ಖರ್ಚಾಗುತ್ತೆ. ಇಲ್ಲಿ ಹೆಂಗೆ ಮಾಡಿದ್ವಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಏನೋ ಸೆಲೆಕ್ಟ್ ಆದರೆ ಭಾಳ ಫೈನಾನ್ಷಿಯಲ್ ಭಾಳ ಟೈಟ್ ಇದೆ. ಭಾಳ ಟೈಟ್ ಇದೆ. 2 ವರ್ಷ 2 ಇಯರ್ಸ್ ಹೆಂಗೆ ಮಾಡ್ಕೊಂಬಂದ್ವಿ. ಪ್ರಕಾರ ನಮ್ಮದು 6 ಪಾಯಿಂಟ್ ಬರುತ್ತಲ್ಲ, ಸ್ವಲ್ಪ ಭಾಳ ಬೇಕಾಗುತ್ತೆ ನಮ್ಮ ಬಾಡಿಗೆ. 5.5 4.5.6 ಆ ಥರ ಹೈಟಿದ್ದು ನಡೀರುತ್ತೆ. ನಮ್ಮದು ಹೈಟ್ ಭಾಳ ಇದೆಯಲ್ಲ, ಖರ್ಚು ಭಾಳ ಬರುತ್ತೆ. ಅಷ್ಟು ಇದು ಮಂಗಳೂರು ಮನೆ ಸಪೋರ್ಟ್ ಇದೆ ಅಣ್ಣ. ಪಾಪ ಅವರು ಫೈನಾನ್ಷಿಯಲ್ ಟೈಟ್ ಇದ್ದಾವೆ. ಅದರಲ್ಲೂ ನಮ್ಮ ಕಷ್ಟಪಟ್ಟು ಬೆಳೆಸ್ತಿದ್ದಾರೆ. ನಮ್ಮ ಕೋಚ್ ಒಬ್ಬರು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೋಚ್ ಇಂದ ಸ್ವಲ್ಪ ನಾನು ಇಲ್ಲಿ ಸ್ವಲ್ಪ ಬಂದಿರೋದು. ನಮ್ಮ ಕೋಚ್ ಮಧು ಉಗ್ರಂ ಅಂತ. ಈ ಗೇಮ್ಸ್ ಅಲ್ಲಿ ಟಫೆಸ್ಟ್ ಗೇಮ್ ಅಂದ್ರೆ ಬಾಡಿ ಬಿಲ್ಡಿಂಗ್. ಬಿಕಾಸ್ ಬೇರೆ ಗೇಮ್ಸ್ ಎಲ್ಲ ಹೆಂಗೆ ಅಂದ್ರೆ ಒಂದು ಶಾರ್ಟ್ಸು ಜರ್ಸಿ ಹಾಕೊಂಡು ಇನ್ಸ್ಟೆಂಟ್ ಆಗಿ ರೆಡಿಯಾಗಿ ನಾಳೆನೇ ಅಂದ್ರೆ ಹೋಗ್ಬೋದು. ಬಟ್ ಬಾಡಿ ಬಿಲ್ಡಿಂಗ್ ಅಂದ್ರೆ ನಾವು ಇವತ್ತು ಕಾಂಪಿಟೇಷನ್ ನಾವು ಮಾಡ್ಬೇಕಂದ್ರೆ ಇಲ್ಲಿಂದ ನಾವು 6 ಇಯರ್ಸ್ ಪ್ರೀವಿಯಸ್ ಇಂದ ರೆಡಿ ಆಗಬೇಕು. ಯಾಕಂದ್ರೆ ಅಷ್ಟೇ ಡಿಫಿಕಲ್ಟ್ ಇರುತ್ತೆ. ಡಯಟ್ ಆಗಲಿ, ತುಂಬ ರೆಸ್ಟ್ ಬೇಕು. ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬ ಹಾರ್ಡ್ ಕೋರ್ ಡೆಡಿಕೇಶನ್ ಇಂದನೇ ಆ ಔಟ್ಪುಟ್ ಸ್ಟೇಜ್ ಮೇಲೆ ನಾವು ಕಾಣಕ್ಕೆ ಸಾಧ್ಯ. ಸೊ ಏನಂದರೆ ಗೋಲ್ಡ್ ಮೆಡಲ್ ಆಗಿದ್ದು ನಮಗಿನ್ನೂ ತುಂಬ ಖುಷಿ. ಯಾಕಂದರೆ 2 ವರ್ಷ ಡೆಡಿಕೇಶನ್ ನಮ್ಮದು ಮೇನ್ಲಿ. ಇದಕ್ಕಿನ್ನೂ ಪ್ರೀವಿಯಸ್ ಆಗಿ ತುಂಬ ಜನ ರೆಡಿ ಆಗಿರ್ತಾರೆ. ಅಂದರೆ 3 ವರ್ಷ 4 ವರ್ಷದಿಂದ ಕಷ್ಟಪಟ್ಕೊಂಡು ಬಂದಿರ್ತಾರೆ. ಅಂಥವ್ರನ್ನೆಲ್ಲರೂ ಬೀಟ್ ಮಾಡಿ ನಾವು ರೆಡಿ ಆಗೋದು ಒಂದು ಖುಷಿನೇ. ಅದನ್ನೆಲ್ಲ ಮಾಡಿ ಇವಾಗ ನಾವು ಆಲ್ರೆಡಿ ಗೋಲ್ಡ್ ಮಾಡಿದ್ದೀರಿ ಯೂನಿವರ್ಸಿಟಿ ಲೆವೆಲಲ್ಲಿ. ನೆಕ್ಸ್ಟ್ ಇರೋದು ಬಂದು ನಮಗೆ ಮಂಗಳೂರಲ್ಲಿ ಬಂದು ನ್ಯಾಷನಲ್ಸ್ ಲೆವೆಲ್ದು. ಸೊ ಅಲ್ಲಿ ಇನ್ನೂ ಟಫ್ ಇರುತ್ತೆ. ಬಿಕಾಸ್ ಆಲ್ ಓವರ್ ಇಂಡಿಯಾಯಿಂದ ಬರೋವಂಥ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಅವ್ರನ್ನೆಲ್ಲರೂ ನಾವು ಬೀಟ್ ಮಾಡಿ ನೆಕ್ಸ್ಟ್ ನಾವು ಮುಂದೆ ಹೋಗ್ಬೇಕಂದ್ರೆ ಅದೇ ಥರ ಡೆಡಿಕೇಶನ್ ಬೇಕು. ಡಯಟ್ ಕೂಡ ಬೇಕಾಗುತ್ತೆ. ಮೇನ್ಲಿ ಬಂದು ಡಯಟ್ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಬಾಡಿ ಬಿಲ್ಡಿಂಗಲ್ಲಿ. ಏನಾಗುತ್ತೆ ಅಂದರೆ ಡಯಟ್ ಮಾಡುವಾಗ ನಾವು ಆಲ್ಮೋಸ್ಟ್ ಅಲ್ಲಿ ಶುಗರ್ ಇಂಟೇಕ್ ಕಮ್ಮಿ ಮಾಡಿರ್ತೀವಿ. ಕಾರ್ಬೋಹೈಡ್ರೇಟ್, ಮನುಷ್ಯನಿಗೆ ಎನರ್ಜಿ ಸೋರ್ಸ್ ಅಂದರೆ ಕಾರ್ಬೋಹೈಡ್ರೇಟ್, ಅದನ್ನೇ ನಾವು ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಲೇಸಿನೆಸ್ ಆಗಲಿ, ಏನೇ ಮಾಡಬೇಕಾದ್ರೂ ಒಂದು ಏನಂತಾರೆ ಸ್ಪೋರ್ಟಿವ್ ಆ್ಯಕ್ಟಿವ್ ಆಗಿರಲ್ಲ ನಾವು. ಸೊ ಹಂಗಾಗಿ ಏನನ್ಸುತ್ತೆ, ಭಾಳ ಲೇಸಿ ಅನ್ನೋ ಫೀಲ್ ಅನಿಸುತ್ತಿರುತ್ತೆ. ಆದ್ರೂ ಅದರಲ್ಲೇ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ರೆಸ್ಟ್ ತುಂಬ ಕೇಳ್ತೀವಿ. ಈಗ ಎಕ್ಸಾಂಪಲ್ ಇವಾಗ ಶಾಪಲ್ಲಿರೋರು ಈ ಡಯಟಲ್ಲಿ ಇರುವಾಗ ಶಾಪಲ್ಲಿ ಇರೋಕ್ಕಾಗಲ್ಲ, ರೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನೆಕ್ಸ್ಟು ಟ್ರೈ ಮಾಡ್ತಿದ್ದೀವಿ ನ್ಯಾಷನಲ್ ಲೆವೆಲಲ್ಲಿ. ರುಟೀನ್ ತುಂಬ ಹಾರ್ಡ್ ಇದೆ ಒಂದು. ಬಿಕಾಸ್ ಏನಾಗುತ್ತೆ ಅಂದರೆ ಏನು ಪಾರ್ಟಿಸಿಪೇಟ್ ಮಾಡೋ ಲೆವೆಲಲ್ಲಿ ನಾವು ಬಂದಾಗ 2 ಟೈಮ್ ವರ್ಕೌಟ್ ಮಾಡಬೇಕಾಗುತ್ತೆ. 2 ಟೈಮ್ ಅಂದರೆ 1 ಅವರ್ ಸಾಲಲ್ಲ. ಬಿಕಾಸ್ ನಮ್ಮ ಏನಂದರೆ ಕಟ್ಟಿಂಗ್ ಲೆವೆಲ್ ಹೆಂಗೆ ಅಂದರೆ ನಮ್ಮ ಪ್ರತಿಯೊಂದು ಮಸಲ್ ಪಾರ್ಟ್ಸ್ನ ನಾವು ಎಕ್ಸ್ಪೋಸ್ ಮಾಡಬೇಕು. ಹಂಗೆ ಮಾಡಬೇಕಂದ್ರೆ ಬಾಡಿಯಲ್ಲಿರೋ ಫ್ಯಾಟ್ನೆಲ್ಲ ನಾವು ರಿಮೂವ್ ಮಾಡಬೇಕಾಗುತ್ತೆ. ಅದನ್ನು ನಾವು ಕಟ್ ಮಾಡಬೇಕಂದ್ರೆ ಕ್ಯಾಲರಿ ಡಿಫಿಷಿಯೆಂಟ್ ಆಗಿ ಡಯಟ್ ಮಾಡಿಕೊಂಡು ಆ ಕ್ಯಾಲರಿನ ಬರ್ನ್ ಮಾಡ್ತಾ ಇರಬೇಕು. ಬಾಡಿಲಿರೋ ಫ್ಯಾಟ್ನ ಎನರ್ಜಿಯಾಗಿ ಖಾಲಿ ಮಾಡಿ ನಾವು ಹೋಗ್ತಿರ್ಬೇಕು. ಅವಾಗ ಬೆಳಗ್ಗೆ 1 2 ಅವರ್ಸ್ 3 ಅವರ್ಸ್ ವರ್ಕೌಟು, ಸಂಜೆ 2 to 3 ಅವರ್ಸ್ ವರ್ಕೌಟ್ ಮಾಡ್ಕೊಂಡು ಅಲ್ಲಿಗೆ 6 ಅವರ್ಸ್ ಹೋಯಿತು ನಮ್ಮ ಡೇಯಲ್ಲಿ. ಇನ್ನು ಉಳಿದ ಅವರ್ಸಲ್ಲಿ ರೆಸ್ಟ್ ಮಾಡಿಕೊಂಡು ಮತ್ತು ಕೆಲಸಗಳು ಏನಿರ್ತವೆ ಅದೆಲ್ಲ ಮಾಡ್ಕೋಬೇಕಾಗುತ್ತೆ. ಈ ಹಾರ್ಡ್ಕೋರ್ ರೂಟೀನಲ್ಲಿ ಇಷ್ಟೆಲ್ಲ ಮಾಡ್ಕೊಂಬಂದರೆ ತುಂಬ ಗ್ರೇಟ್ ಅಂತ ಹೇಳಿ ಬಂದು ಏನೊಂದು ಸಾಂಗ್ ಇದೆ, ಎತ್ತಣ ಮಾಮಣ ಎತ್ತಳಕ್ಕೆ ಹೋಗಿಲ್ಲ ಎಲ್ಲಿಂದಲ್ಲಿ ಸಂಬಂಧ ಅನ್ನಂಗೆ. ನನ್ನ ಕೋಚ್ ಬಂದು ಬೆಂಗಳೂರಲ್ಲಿರೋದು ಅರುಣ್ ಗೌಡ ಅಂತ. ಅವರ ಇನ್ಸ್ಪಿರೇಷನ್, ಅವರ ಸಪೋರ್ಟ್, ಸಹಾಯದಿಂದ ನಾವು ಇಲ್ಲಿವರೆಗೂ ಬಂದಿರೋದು. ಸೊ ಇನ್ನೂ ಮುಂದುವಾಗಿ ಅವ್ರ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ. ಸೊ ನಾವು ಅದು ಆಗಿದ್ದೇ ಬೇರೆ, ನಡೆದಿದ್ದ ಬೇರೆ. ಅದು ಈ ಥರ ಇದು ಮಾಡ್ದಂಥದ್ದು ಯಾರಿಗೂ ಇದ್ದಿಲ್ಲ. ಅದು ಮಗ ಹಿಂಗೆ ಮಾಡ್ಬೇಕಂತಂದು ಇದು ಮಾಡ್ಕೊಂಡ ನಾವು ಅದನ್ನು ಪ್ರೋತ್ಸಾಹ ಕೊಟ್ಟು ಮಾಡ್ಬೇಕಾಗದು, ಮಾಡು ಚೆನ್ನಾಗತ್ತಿ, ಮುಂದೆ ಇದು ಮಾಡೋಣ ಅಂತಂದು ಮಾಡಿದ್ವಿ. ನಮ್ಮ ಶಕ್ತಿ ಅಲ್ಲಿಂದ ಒಡಕ್ಕಾಗಲಿಲ್ಲ, ಮುಂದೆ ಮಾಡೋಣ. ಭಾಳ ಕಷ್ಟಪಡೋಣ ಭಾಳ ಇದರಿಂದ ಬಂದಾರ. ಅವರು ನಮ್ಮ ಇವರು ಮಧು ಸರ್ ಮಾಡಿದಾರ, ಅವ್ರಿಗೆ ಒಂದು ಧನ್ಯವಾದಗಳು. ಮುಂದೆ ತಂದೆ ಸ್ಥಾನದಾಗ ಅವರು ಇದು ಮಾಡಿದಾನ. ಖುಷಿ ಆಯ್ತು ಮಾಡಿದ್ವಿ. ನನಗೆ ಭಾಳ ಖುಷಿ ಆಯ್ತು. ಮುಂದೆ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕನ್ನೋ ನಮ್ದು ತಲೆಗೆ ಅಲ್ಲಿಂದ ಹುಟ್ಟುತ್ತದು. ಮಾಡ್ಬೇಕಂತ ಮಕ್ಕಳಿಗೆ ಮಾಡ್ಬೇಕನ್ನೋದು ಒಂದು ತಲೆಗೆ ಐತಿ.